ಬಂಧುಗಳೇ, ಹೇಗಿದ್ದೀರಾ? ದಕ್ಷಿಣ ಕನ್ನಡದ ಪುತ್ತೂರು ಭಾಗದಲ್ಲಿ ಬೆಳಕಿಗೆ ಬಂದ ಒಂದು ಘಟನೆ ಈಗ ಜನರ ಹೃದಯವನ್ನು ನಡುಗಿಸುತ್ತಿದೆ. ಮೊದಲ ನೋಟಕ್ಕೆ ಇದು ಸಾಮಾನ್ಯ ಘಟನೆ ಅನಿಸಬಹುದು, ಆದರೆ ಇದರ ಹಿಂದೆ ಅಡಗಿರುವ ಸತ್ಯ ಕುಟುಂಬ, ಸಮಾಜ ಮತ್ತು ಮಾನವೀಯತೆಯ ಬಗ್ಗೆ ತುಂಬ ದೊಡ್ಡ ಪ್ರಶ್ನೆಗಳು ಎತ್ತುತ್ತಿದೆ. ಒಂದು ಮನೆಯೊಳಗೆ ಮೌನವಾಗಿ ಆರಂಭವಾದ ನೋವು ಹೇಗೆ ಇಡೀ ಸಮಾಜಕ್ಕೆ ಎಚ್ಚರಿಕೆವಾಗುತ್ತಿದೆ ಎಂಬುದನ್ನು ಈ ಘಟನೆ ತೋರಿಸಲಿದೆ. ಇದೇ ಸಮಯದಲ್ಲಿ ಮತ್ತೊಂದು ಕಡೆ ನಡೆದ ಇನ್ನೆರಡು ದಾರುಣ ಘಟನೆಗಳು ಸೇರಿ ಇಂದು ನಾವು ಯಾವ ದಿಕ್ಕಿಗೆ ಸಾಗುತ್ತಿದ್ದೇವೆ ಎಂಬ ಭಯಾನಕ ಸತ್ಯವನ್ನು ನಿಧಾನವಾಗಿ ನಿಮ್ಮ ಮುಂದೆ ತೆರಳಿದ್ದೇವೆ. ಆದ್ದರಿಂದ ಕೊನೆಯವರೆಗೂ ನೋಡಿ, ಯಾಕಂದರೆ ಈ ಘಟನೆಗಳು ಅಂತ್ಯದಲ್ಲಿ ಅರ್ಥವಾಗುವ ಸತ್ಯ ನಿಮ್ಮ ಹೃದಯವನ್ನು ಒಮ್ಮೆ ನಿಲ್ಲಿಸುವಷ್ಟು ಭಾರವಾಗಿರಬಹುದು. ಪ್ರೀತಿಯ ಬಂಧುಗಳೇ, ಇದು ಕೇವಲ ನಡೆದ ಘಟನೆಗಳ ಕಥೆ ಮಾತ್ರವಲ್ಲ, ಇವು ಸಮಾಜದೊಳಗೆ ಮೌನವಾಗಿ ಕುಸಿಯುತ್ತಿರುವ ಮಾನವೀಯತೆಯ ಮೂರು ಮುಖಗಳು. ಒಂದು ಕಡೆ ವೃದ್ಧ ತಂದೆಯ ಕಣ್ಣೀರು, ಇನ್ನೊಂದು ಕಡೆ ಪುಟ್ಟ ಮಗುವಿನ ಮೌನ ಚೀರಾಟ, ಮತ್ತೊಂದು ಕಡೆ ಕುಟುಂಬ ಮತ್ತು ಸಮಾಜದೊಳಗಿನ ನಿಧಾನವಾದ ನಾಶವಾಗುತ್ತಿರುವ ಮೌಲ್ಯಗಳ ಭೀಕರ ಸತ್ಯ. ನಾವು ದಿನವೂ ಸಾವಿರಾರು ಸುದ್ದಿಗಳು ಕೇಳುತ್ತೇವೆ, ಕೆಲವು ಕ್ಷಣ ಬೇಸರಪಟ್ಟು ಮರೆತು ಬಿಡುತ್ತೇವೆ. ಆದರೆ ಕೆಲವೊಂದು ಘಟನೆಗಳು ಹೃದಯವನ್ನು ಅಷ್ಟು ಆಳವಾಗಿ ಕದಿಯುತ್ತವೆ. ಅವು ಕೇವಲ ಸುದ್ದಿಗಳಾಗಿ ಉಳಿಯುವುದಿಲ್ಲ, ಅವು ಇತಿಹಾಸದ ಎಚ್ಚರಿಕೆಗಳಾಗಿ ಸಮಾಜಕ್ಕೆ ತೋರಿಸಲ್ಪಟ್ಟ ಕನ್ನಡಿಯಾಗಿ ಮುಂದಿನ ಪೀಳಿಗೆಗಳಿಗೆ ಉಳಿಯುವ ಕಠಿಣ ಪಾಠಗಳಾಗಿ ಉಳಿದು ಬಿಡುತ್ತವೆ. ಮೊದಲಿಗೆ ಆ ವೃದ್ಧ ತಂದೆಯ ಕತೆ ನೋಡಿ. 85 ವರ್ಷದ ರವೀಂದ್ರನಾಥ್ ಎಂಬ ತಂದೆ ತನ್ನ ಯೌವನವನ್ನು ಮಕ್ಕಳಿಗಾಗಿ ಸುಟ್ಟ ಜೀವ. ಹಸಿವಿದ್ದರೂ ಮಕ್ಕಳ ಹೊಟ್ಟೆ ತುಂಬಿಸಿದ್ದ, ನಿದ್ರೆ ಇಲ್ಲದ ರಾತ್ರಿಗಳಲ್ಲೂ ಮಕ್ಕಳ ಭವಿಷ್ಯಕ್ಕಾಗಿ ದುಡಿದ, ತನ್ನ ಕನಸುಗಳನ್ನು ತ್ಯಜಿಸಿ ನನ್ನ ಮಕ್ಕಳು ದೊಡ್ಡವರಾಗಬೇಕು ಎಂದು ಬದುಕಿದ ತಂದೆ, ಮಕ್ಕಳ ಶಿಕ್ಷಣಕ್ಕಾಗಿ ಸಾಲ ಮಾಡಿಕೊಂಡ, ಮನೆಯ ಸುಖವನ್ನು ಬಿಟ್ಟು ಮಕ್ಕಳ ಭವಿಷ್ಯ ಕಟ್ಟಿದ ಜೀವ. ಆದರೆ ಕಾಲ ಬದಲಾಗುತ್ತಾ ಹೋದಂತೆ ಮಕ್ಕಳು ದೊಡ್ಡವರಾದರು. ಒಬ್ಬನು ಶಿಕ್ಷಕನಾದ, ಮತ್ತೊಬ್ಬನು ಉದ್ಯಮಿಯಾಗಿ ಕೋಟಿ ಸಂಪತ್ತಿನ ಮಾಲೀಕರಾದರು. ಆದರೆ ಸಹೋದರರೇ, ಇತಿಹಾಸ ಹೇಳುತ್ತದೆ, ಹಣ ಹೆಚ್ಚಾದರೆ ಸಂಬಂಧಗಳ ನಿಜವಾದ ಪರೀಕ್ಷೆ ಆರಂಭವಾಗುತ್ತದೆ. ನಿಧಾನವಾಗಿ ಮನೆಯೊಳಗಿನ ಮಾತುಗಳು ಕಡಿಮೆಯಾದವು. ಮೊದಲು ಪ್ರತಿದಿನ ಕೇಳುತ್ತಿದ್ದ ಅಪ್ಪ ಊಟ ಆಯಿತಾ ಎಂಬ ಮಾತು ನಿಂತಿತ್ತು. ನಂತರ ಭೇಟಿಗಳು ಎಲ್ಲ ಕಡಿಮೆಯಾಯಿತು, ಭೇಟಗಳು ಎಲ್ಲ. ನಂತರ ಆರೈಕೆ ಸಂಪೂರ್ಣ ನಿಂತಿತ್ತು. ಕೊನೆಗೆ ತಂದೆಯ ಅಸ್ತಿತ್ವವೇ ಅವರಿಗೆ ಭಾರವಾಗಿ ಕಾಣತೊಡಗಿತ್ತು. ಮತ್ತು ಅತ್ಯಂತ ನೋವಿನ ಹಂತದಲ್ಲಿ ತಂದೆಯ ಹೆಸರಿನಲ್ಲಿದ್ದ ಆಸ್ತಿಯು ತಮ್ಮ ಹೆಸರಿಗೆ ಕೊಂಡರು. ಆದರೆ ಆಸ್ತಿಯನ್ನು ತೆಗೆದುಕೊಳ್ಳಬಹುದು, ತಂದೆಯ ಕಣ್ಣೀರನ್ನು ಯಾರು ತೆಗೆದುಕೊಳ್ಳಲಾರರು. ಆ ವೃದ್ಧ ತಂದೆ ಹಸಿವಿನಲ್ಲಿ ನರಳುತ್ತಿದ್ದರು. ದೇಹ ಶಕ್ತಿಹೀನವಾಗಿ ಹಾಸಿಗೆಯಲ್ಲೇ ಕುಸಿದಿತ್ತು. ಸ್ನಾನ ಮಾಡಿಸಲು ಯಾರೂ ಇರಲಿಲ್ಲ, ಔಷಧಿ ಕೊಡಲು ಯಾರೂ ಇರಲಿಲ್ಲ. ಬದುಕಿನ ಕೊನೆಯ ಹಂತದಲ್ಲಿ ತನ್ನ ಮಕ್ಕಳ ಮುಖ ನೋಡಬೇಕೆಂದು ಬಯಸಿದ ಆ ಜೀವ ನೆರೆಹೊರೆಯವರ ದೇಹದಲ್ಲೇ ಬದುಕುವ ಪರಿಸ್ಥಿತಿಗೆ ತಲುಪಿತು. ಒಂದು ಕಾಲದಲ್ಲಿ ನಗು ತುಂಬಿದ ಮನೆ ಈಗ ಮೌನ ಕಣ್ಣೀರಿನ ಸ್ಮಶಾನವಾಗಿ ಬಿಟ್ಟಿತ್ತು. ಅದೇ ಸಮಯದಲ್ಲಿ ಇನ್ನೊಂದು ದಾರುಣ ಘಟನೆ ಕೊಯಂಬತ್ತೂರಿನಲ್ಲಿ ನಡೆದ. ಈ ಹೃದಯ ವಿದ್ರಾವಕ ಸತ್ಯ, ಕೇವಲ 10 ವರ್ಷದ ಪುಟ್ಟ ಬಾಲಕಿ, ಇನ್ನೂ ಜೀವನವೇ ಅರಿಯದ ವಯಸ್ಸು, ಶಾಲೆಯ ಕನಸುಗಳು, ಆಟದ ನಗು, ತಾಯಿಯ ಮಡಿಲಿನ ಸುರಕ್ಷತೆ, ಇವೆಲ್ಲದರ ನಡುವೆ ಸಾಮಾನ್ಯ ದಿನದಲ್ಲಿ ಹೊರಟು ಹೋದ ಆ ಮಗು ಮತ್ತೆ ಮನೆಗೆ ಮರಳಲಿಲ್ಲ. ಅಪಹರಣಕ್ಕೊಳಗಾಗಿ ನಂತರ ಆ ಹತ್ಯೆಯಾದ ಆ ಸುದ್ದಿ ಇಡೀ ಸಮಾಜವನ್ನೇ ನಡುಗಿಸಿತ್ತು. ಒಂದು ತಾಯಿ ತನ್ನ ಮಗಳನ್ನು ಹುಡುಕುತ್ತಾ ಅತ್ತ ಆ ಕ್ಷಣ ಒಂದು ತಂದೆ ನನ್ನ ಮಗಳು ಬರುತ್ತಾಳೆ ಎಂದು ನಿರೀಕ್ಷೆಯಲ್ಲಿ ಕಾಯುತ್ತಿದ್ದ ನೋವು, ಒಂದು ಮನೆಯೊಳಗೆ ಕ್ಷಣಾರ್ಧದಲ್ಲಿ ಆವರಿಸಿದ ಕತ್ತಲೆ, ಇವು ಪದಗಳಲ್ಲಿ ಹೇಳಲಾಗದ ನೋವುಗಳು. ಪೊಲೀಸರು ತನಿಖೆ ನಡೆಸಿದರು.
ಆರೋಪಿಗಳು ಬಂಧಿಸಿದರು, ರಾಜಕೀಯ ನಾಯಕರು ಪ್ರತಿಕ್ರಿಯೆ ನೀಡಿದರು, ಜನರು ಬೀದಿಗಿಳಿದು ನ್ಯಾಯಕ್ಕಾಗಿ ಕೂಗಿದರು. ಆದರೆ ಸಹೋದರರೇ, ಆ ಪುಟ್ಟ ಮಗುವಿನ ನಗು ಮತ್ತೆ ಯಾರಿಗೂ ಮರಳಿ ಸಿಗುವುದಿಲ್ಲ. ಆ ತಾಯಿಯ ಹೃದಯದಲ್ಲಿನ ಖಾಲಿತನವನ್ನು ಯಾರೂ ತುಂಬಲಾರರು. ಇದೇ ಸಮಯದಲ್ಲಿ ಸಮಾಜದಲ್ಲಿ ಇನ್ನೊಂದು ಕಡೆ ಸತ್ಯ ಬೆಳಕಿಗೆ ಬರುತ್ತದೆ. ನಾವು ತಂತ್ರಜ್ಞಾನದಲ್ಲಿ ಮುಂದುವರಿದಿದ್ದೇವೆ, ಆದರೆ ಮಾನವೀಯತೆಯಲ್ಲಿ ಹಿಂದುಳಿದಿದ್ದೇವೆ. ಮನೆಗಳು ದೊಡ್ಡದಾಗುತ್ತಿದೆ, ಆದರೆ ಸಂಬಂಧಗಳು ಚಿಕ್ಕದಾಗುತ್ತಿವೆ. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತಿದೆ, ಆದರೆ ಕರುಣೆ ಕಡಿಮೆಯಾಗುತ್ತಿದೆ. ಮಕ್ಕಳು ಓದುತ್ತಿದ್ದಾರೆ, ಉದ್ಯೋಗ ಪಡೆಯುತ್ತಿದ್ದಾರೆ, ಆದರೆ ತಂದೆ ತಾಯಿಯ ಕಣ್ಣೀರಿನ ಬೆಲೆ ಮರೆತಿದ್ದಾರೆ. ಸಮಾಜದಲ್ಲಿ ಕಾನೂನುಗಳಿವೆ, CCTVಗಳಿವೆ, ತಂತ್ರಜ್ಞಾನವಿದೆ, ಆದರೆ ಒಂದು ಪುಟ್ಟ ಮಗುವಿಗೂ ಸಂಪೂರ್ಣ ಸುರಕ್ಷತೆ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಇತಿಹಾಸದಲ್ಲಿ ರೋಮ್ ಸಾಮ್ರಾಜ್ಯ ಕುಸಿದದ್ದು ಕೇವಲ ಯುದ್ಧದಿಂದಲ್ಲ, ಕುಟುಂಬದ ಮೌಲ್ಯಗಳ ಕುಸಿತದಿಂದ. ಅನೇಕ ನಾಗರಿಕತೆಗಳು ನಾಶವಾದುದು ಕೇವಲ ಶತ್ರುಗಳಿಂದ ಅಲ್ಲ, ಒಳಗಿನ ನೈತಿಕ ಕುಸಿತದಿಂದ. ಮತ್ತು ಇಂದು ನಾವು ನೋಡುತ್ತಿರುವುದು ಅದೇ ದಿಕ್ಕಿನ ಭಯಾನಕ ಸಂಕೇತಗಳು. ಪವಿತ್ರ ಕುರ್ಆನ್ ಅಲ್ಲಾಹು ಹೇಳುತ್ತಾನೆ, ವಕಲಾ ರಬ್ಬುಕ ಅಲ್ಲಾ ತಅಬ್ದು ಇಲ್ಲಾ ಇಯ್ಯಾಹು ಬಿಲ್ ವಾಲಿದೈನಿ ಇಹ್ಸಾನ. ನಿನ್ನ ರಬ್ಬು ತೀರ್ಮಾನಿಸಿದ್ದಾನೆ, ಅವನ ಹೊರತು ಯಾರನ್ನು ಆರಾಧಿಸಬೇಡಿ ಮತ್ತು ತಂದೆ ತಾಯಿಯೊಂದಿಗೆ ಅತ್ಯುತ್ತಮವಾಗಿ ವರ್ತಿಸಿರಿ. ಮತ್ತೊಂದು ಆಯತ್ತಿನಲ್ಲಿ ಅಲ್ಲಾಹು ಹೇಳುತ್ತಾನೆ, ವಖ್ಫಿದ್ ಲಹುಮಾ ಜನಾಹ ದುಲ್ಲಿ ಮಿನರ್ ರಹ್ಮಾ ವಕುರ್ ರಬ್ಬಿರ್ಹಮ್ಹುಮಾ ಕಮಾ ರಬ್ಬಯಾನಿ ಸಗೀರ. ಕರುಣೆಯಿಂದ ಅವರ ಮುಂದೆ ವಿನಯದ ರೆಕ್ಕೆಗಳನ್ನು ತಗ್ಗಿಸಿ ಮತ್ತು ಹೇಳಿ, ಓ ನನ್ನ ರಬ್, ಅವರು ನನ್ನನ್ನು ಬಾಲ್ಯದಲ್ಲಿ ಬೆಳೆಸಿದಂತೆ ಅವರಿಗೆ ಕರುಣೆ ಮಾಡು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಜನ್ನತು ತಹತ ಅಕ್ದಾಮಿಲ್ ಉಮ್ಮಹಾತ್, ಸ್ವರ್ಗವು ತಾಯಿಯ ಪಾದದ ಕೆಳಗೆ ಇದೆ. ಮತ್ತೊಂದು ಹದೀಸಿನಲ್ಲಿ, ಲೈಸ ಮಿನ್ನ ಮಲ್ಲಂ ಯರ್ಹಮ್ ಸಗೀರನ ವಯುಕಿರ್ ಕಬೀರನ, ಮಕ್ಕಳಿಗೆ ಕರುಣೆ ತೋರಿಸಿದವರು ಮತ್ತು ಹಿರಿಯರನ್ನು ಗೌರವಿಸಿದವರು ನಮ್ಮಲ್ಲಿ ಸೇರಿಲ್ಲ. ಸಹೋದರರೇ, ಇದು ಕೇವಲ ಧಾರ್ಮಿಕ ಮಾತಲ್ಲ, ಇದು ಸಮಾಜದ ಉಳಿವಿನ ಮೂಲ ಕಾನೂನು. ಹಿಂದೂ ಧರ್ಮದಲ್ಲಿಯೂ ಮಾತೃದೇವೋ ಭವ ಪಿತೃದೇವೋ ಭವ ಎಂದು ತಂದೆ ತಾಯಿಯನ್ನು ದೇವರಂತೆ ಗೌರವಿಸಲು ಹೇಳಲಾಗಿದೆ. ಬೈಬಲ್ನಲ್ಲಿ ಆನರ್ ಯುವರ್ ಫಾದರ್ ಆ್ಯಂಡ್ ಯುವರ್ ಮದರ್ ಎಂಬ ಸ್ಪಷ್ಟವಾಗಿ ಆದೇಶಿಸಲಾಗಿದೆ. ಬೌದ್ಧ ಧರ್ಮದಲ್ಲಿ ಕರುಣೆ ಮತ್ತು ಅಹಿಂಸೆಯನ್ನು ಜೀವನದ ಅಡಿಪಾಯವೆಂದು ಹೇಳಲಾಗಿದೆ. ಅಂದರೆ ಜಗತ್ತಿನ ಎಲ್ಲ ಧರ್ಮಗಳು ಒಂದೇ ಸತ್ಯವನ್ನು ಸಾರುತ್ತವೆ. ಮಾನವೀಯತೆಯ ಇಲ್ಲದ ಸಮಾಜಕ್ಕೆ ಭವಿಷ್ಯವಿಲ್ಲ. ಮತ್ತು ಇಂದು ಈ 3 ಘಟನೆಗಳು ನಮಗೆ ಒಂದೇ ಪಾಠ ಕಲಿಸುತ್ತದೆ. ತಂದೆ ತಾಯಿಯನ್ನು ನಿರ್ಲಕ್ಷಿಸುವ ಸಮಾಜ ಎಂದಿಗೂ ಶಾಂತಿ ಕಾಣುವುದಿಲ್ಲ. ಮಕ್ಕಳ ಸುರಕ್ಷತೆಯನ್ನು ಕಾಪಾಡದ ಸಮಾಜ ಎಂದಿಗೂ ನಾಗರಿಕ ಸಮಾಜವೆಂದು ಕರೆಯಲಾಗುವುದಿಲ್ಲ. ಸಂಬಂಧಗಳಿಂದ ಹಣವನ್ನು ದೊಡ್ಡದಾಗಿ ನೋಡುವ ಮನೆಗಳು ಕೊನೆಗೆ ಒಳಗೆ ಖಾಲಿಯಾಗುತ್ತದೆ. ಸಹೋದರರೇ, ಇಂದು ನಾವು ಎಚ್ಚರಗೊಳ್ಳಬೇಕು. ಮನೆಯೊಳಗೆ ತಂದೆ ತಾಯಿಯೊಂದಿಗೆ ಹೆಚ್ಚು ಸಮಯ ಕಳೆಯಬೇಕು. ಮಕ್ಕಳಿಗೆ ಕೇವಲ ಓದು ಅಲ್ಲ, ನೈತಿಕತೆ ಮತ್ತು ಕರುಣೆಯ ಪಾಠ ಕಲಿಸಬೇಕು. ಸಮಾಜದಲ್ಲಿ ಅನುಮಾನಾಸ್ಪದ ಘಟನೆಗಳನ್ನು ನಿರ್ಲಕ್ಷಿಸದೆ ತಕ್ಷಣ ಪ್ರತಿಕ್ರಿಯಿಸಬೇಕು. ಮಕ್ಕಳ ಸುರಕ್ಷತೆಯ ಬಗ್ಗೆ ಜಾಗೃತಿ ಹೆಚ್ಚಿಸಬೇಕು ಮತ್ತು ಮುಖ್ಯವಾಗಿ ನಮ್ಮ ಹೃದಯದೊಳಗೆ ಮಾನವೀಯತೆಯನ್ನು ಜೀವಂತವಾಗಿಟ್ಟುಕೊಳ್ಳಬೇಕು. ಯಾಕೆಂದರೆ ಹಣ, ಹುದ್ದೆ, ಆಸ್ತಿ ಇವೆಲ್ಲ ಒಂದೇ ದಿನ ಇಲ್ಲದಾಗಬಹುದು, ಆದರೆ ನಾವು ಮಾಡಿದ ಕರುಣೆ, ನೀಡಿದ ಪ್ರೀತಿ, ಉಳಿಸಿದ ಸಂಬಂಧಗಳು ಮಾತ್ರ ನಮ್ಮನ್ನು ಮನುಷ್ಯರನ್ನಾಗಿ ಉಳಿಸುತ್ತದೆ. ಆದ್ದರಿಂದ ಈ 3 ಘಟನೆಗಳು ಕೇವಲ ಸುದ್ದಿಗಳಲ್ಲ, ಇವು ಸಮಾಜಕ್ಕೆ ಕೊಟ್ಟ ಕೊನೆಯ ಎಚ್ಚರಿಕೆ. ಇಂದು ನಾವು ಬದಲಾಗದಿದ್ದರೆ ನಾಳೆ ಇದೇ ಕಣ್ಣೀರು ಮತ್ತೊಂದು ಮನೆಯಲ್ಲ, ನಮ್ಮದೇ ಮನೆಯೊಳಗೆ ಹರಿಯಬಹುದು. ಅಲ್ಲಾಹು ಕಾಪಾಡಲಿ. ಇದು ಕೇವಲ ಕಥೆಯಲ್ಲ, ಇದು ನಮ್ಮ ಸಮಾಜದ ಭವಿಷ್ಯದ ಕನ್ನಡಿಯಾಗಿದೆ. ಸಹೋದರರೇ, ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ ನಡೆದ ಮತ್ತೊಂದು ಘಟನೆ ಹೃದಯ ಉದ್ರಾವಕ ಘಟನೆ ಈಗ ಜನರ ಮನಸ್ಸನ್ನು ಭಾರವಾಗಿಸಿದೆ.
ಜೀವನದಲ್ಲಿ ದೊಡ್ಡ ಕನಸುಗಳನ್ನು ಹೊತ್ತು ಫಾರ್ಮಸಿ ಶಿಕ್ಷಣ ಪಡೆಯುತ್ತಿದ್ದ ಯುವ ವಿದ್ಯಾರ್ಥಿ ಕಿರಣ್ ಸ್ನೇಹಿತರ ಜೊತೆ ಸಾಮಾನ್ಯವಾಗಿ ಈಜಲು ತೆರಳಿದ್ದ. ಕ್ಷಣವೇ ಅವನ ಜೀವನದ ಕೊನೆಯ ಕ್ಷಣವಾಗಿ ಮಾರ್ಪಟ್ಟಿತ್ತು. ಕುಮಾರಧಾರ ನದಿಯ ನೀರಿನೊಳಗೆ ಇಳಿದ ಆ ಯುವಕ ಮತ್ತೆ ಜೀವಂತವಾಗಿ ಮನೆಗೆ ಬರಲಿಲ್ಲ. ಕುಟುಂಬದ ಕನಸುಗಳು, ತಂದೆ ತಾಯಿಯ ನಿರೀಕ್ಷೆಗಳು, ಭವಿಷ್ಯದ ಆಸೆಗಳು ಒಂದೇ ಕ್ಷಣದಲ್ಲಿ ನೀರಿನ ಅಲೆಗಳ ಜೊತೆ ಕೊಚ್ಚಿ ಹೋದವು. ಈ ಘಟನೆ ಕೇವಲ ಒಂದು ಅಪಘಾತ ಸುದ್ದಿ ಅಲ್ಲ. ಜೀವನ ಎಷ್ಟು ಅನಿಶ್ಚಿತ, ಒಂದು ಕ್ಷಣದ ನಿರ್ಲಕ್ಷ್ಯ ಎಷ್ಟು ದೊಡ್ಡ ನೋವಿಗೆ ಕಾರಣವಾಗಬಹುದು ಮತ್ತು ಮನೆಗಳ ಪ್ರೀತಿ, ಕಾಳಜಿ, ಮೌಲ್ಯ ಎಷ್ಟು ದೊಡ್ಡದು ಎಂಬುದನ್ನು ಮೌನವಾಗಿ ನೆನಪಿಸುವ ಕಹಿ ಸತ್ಯ. ಇದೇ ಸಮಯದಲ್ಲಿ ಮತ್ತೊಂದು ಕಡೆ ವೃದ್ಧ ತಂದೆಯ ನಿರ್ಲಕ್ಷ್ಯ ಕತೆ, ಇನ್ನೊಂದು ಕಡೆ ಪುಟ್ಟ ಬಾಲಕಿಯ ದಾರುಣ ಅಂತ್ಯ. ಈ ಮೂರು ಘಟನೆಗಳು ಸೇರಿ ಇಂದು ಸಮಾಜದ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ನಿಲ್ಲಿಸುತ್ತದೆ. ನಾವು ನಿಜವಾಗಿಯೂ ಮಾನವೀಯತೆಯೊಂದಿಗೆ ಬದುಕುತ್ತಿದ್ದೇವೆಯಾ, ಅಥವಾ ಸಂಬಂಧಗಳು ಜವಾಬ್ದಾರಿ ಮತ್ತು ಕರುಣೆಯನ್ನು ನಿಧಾನವಾಗಿ ಕಳೆದುಕೊಳ್ಳುತ್ತಿದ್ದೇವೆಯಾ? ನೋಡಿ ಪ್ರೀತಿಯ ಸಹೋದರರೇ, ಈ ಘಟನೆಗಳು ಬಹಳ ದುಃಖ. 10 ವರ್ಷ ಪುಟ್ಟ ಬಾಲಕಿ, ಮನೆಯಿಂದ ಹೊರಗೆ ಹೋದ ಬಾಲಕಿ ಹಿಂದಿರುಗಿಲ್ಲ, ಮತ್ತೆ ಮರಣ. ಅಲ್ಲಾಹು ಕಾಪಾಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.